ನನ್ನ ಜೊತೆ ಇವತ್ತು ಪ್ರಥಮ್ ಇದ್ದಾನೆ. ನಾನು ಪ್ರಥಮ್ಗೆ ಇವತ್ತು ಮಂದ್ರಸ್ಥಾಯಿ ವರಸೆಗಳನ್ನು ಹೇಳ್ಕೊಡ್ತೀನಿ. ಪ್ರಥಮ್, ಮಂದ್ರಸ್ಥಾಯಿ ತಾರಸ್ಥಾಯಿ ಷಡ್ಜದಿಂದ ಪ್ರಾರಂಭ ಆಗುತ್ತೆ. ತಾರಸ್ಥಾಯಿ ಷಡ್ಜ ಗೊತ್ತಿದೆ ಅಲ್ಲ ನಿನಗೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸಾ ನಿ ದ ಪ ಮ ಗ ರಿ ಸ ಬಂದು ಇಲ್ಲಿ ನಾವು ಎರಡನೇ ತಂತಿನ ಉಪಯೋಗಿಸ್ತೀವಿ. ಎರಡನೇ ತಂತಿಲಿ ನಾವು ಯಾವ್ಯಾವ ಮನೆಗಳು, ಯಾವ್ಯಾವ ಫ್ರೆಟ್ಗಳು ಯಾವ್ಯಾವುದು ಅಂತ ಇವತ್ತು ನಾನು ನಿನಗೆ ತೋರಿಸ್ಕೊಡ್ತೀನಿ. ನೋಡು, ಎರಡನೇ ತಂತಿಲಿ ಏನು ಅಂದರೆ ಫಸ್ಟ್ ಅದನ್ನು ನೋಡು. ರಿ ಏನಿದೆ ಶುದ್ಧ ರಿಷಭ ಅಂದರೆ ಮೊದಲನೇದು ಸರಿ ಗ ಮ ದ ರಿ ಏನಿದೆ ಅದರ ಹಿಂದಿನ ಮನೆ ದ ಆಗತ್ತೆ, ದ. ಆಯಿತಾ? ಎರಡನೇ ತಂತಿನ ಸುಮ್ಮನೆ ಮೀಟಿದ್ರೆ ಅದು ಪ. ಪ ಕೆಳಗೆ ಚುಕ್ಕಿಡ್ತೀವಿ. ಮಂದ್ರಸ್ಥಾಯಿಯಲ್ಲಿ ಪ ಏನಿದೆ ಅದು ಎರಡನೇ ತಂತಿನ ಸುಮ್ಮನೆ ಮೀಟ್ ಹಾಕಿದರೆ ಪ. ಒಂದನೇದೇನಿದೆ ಮನೆ ಅದು ದ. ನೆಕ್ಸ್ಟ್ ಗ ಏನಿದೆ ಒಂದನೇ ತಂತಿಲಿ ಗ, ಅದ್ರ ಹಿಂದಿನ ಮನೆ ಎರಡನೇ ತಂತಿಲಿ ನೀ ಆಗತ್ತೆ, ನೀ. ಪಕ್ಕದ್ದೇ ಸ, ಅದ್ರ ಪಕ್ಕ ರೀ. ಅಲ್ಲಿಂದ ಮುಂದೆ ಪ ದ ಆದಮೇಲೆ ಏನು ಎರಡು ಗ್ಯಾಪ್ಗಳಿದೆ ಅಲ್ವಾ, ಅದೆರಡು ಗ ಮ ಆಗತ್ತೆ, ಗ ಮ. ಇದು ಮನೆಗಳು. ಈ ಥರ ನೆನಪು ಆಗಲಿಲ್ಲ ಅಂತಂದ್ರೂ ನಾನು ಇನ್ನೊಂದು ಈಸಿಯಾಗಿ ಹೇಳ್ಕೊಡ್ತೀನಿ. ಸ ಮ ಏನಿದೆ ಮೊದಲನೇ ತಂತಿ ಮಾ ಹಿಂದ್ಗಡೆದೇನಿದೆ ಅದು ಸ, ಅದನ್ನು ನೆನ್ಪಿಟ್ಕೊಂಡು ಇಲ್ಲಿ ಮೇಲೆ ಬಾ. ತಾರಸ್ಥಾಯಿ ಸ ಏನಿದೆ ಅಲ್ಲ ಅದ್ರದ್ದು ಹಿಂದೆ ಏನು ಬರುತ್ತೆ ನೋಡು, ಏನಿದೆ ಅದ್ರ ಹಿಂದ್ಗಡೆ ಬನ್ನಿ. ಅಲ್ಲೇ ಒಂದನೇ ತಂತಿಲೆ ಸ ಬ್ಯಾಕ್, ಸ ಹಿಂದಕ್ಕೆ ಏನಿದೆ ಹಿಂದೆ, ಸ ಹಿಂದಕ್ಕೆ ಚುಕ್ಕೆ ಏನದು ಅಲ್ಲಲ್ಲ, ಒಂದನೇ ತಂತಿಲಿ ಸಾದ ಹಿಂದ್ಗಡೆ ಯಾವ ಮನೆ ಅದು ಒಂದನೇ ತಂತಿಲಿ. ಫಸ್ಟ್ ತಂತಿಲಿ ಈಗ ಸಾ ಗೊತ್ತಿದೆ ನಿನಗೆ, ಅದ್ರ ಹಿಂದಕ್ಕೆ ಬಂದರೆ ಏನಾಗುತ್ತೆ ನೀ ಆಗುತ್ತೆ. ಸಾದ ಪಕ್ಕಕ್ಕೆ ರೀ. ರೀ ಆದಮೇಲೆ ಎಷ್ಟು ಮನೆ ಗ್ಯಾಪಲ್ಲಿ ಗ ಇದೆ. ರೀ ಆದಮೇಲೆ ಎಷ್ಟು ಗ್ಯಾಪ್ ಆದಮೇಲೆ ಎರಡು ಗ್ಯಾಪ್ ಆಗಿ ಗ ಇದೆ, ಗ ಪಕ್ಕದ್ದು ಮ. ಇದನ್ನೇ ನೀನು ಇಲ್ಲಿ ಉಪಯೋಗಿಸ್ಬೋದು. ಸಾ ಪಕ್ಕದ್ದೇ ರೀ, ರೀ ಆದಮೇಲೆ ಎರಡು ಗ್ಯಾಪ್ ಅಂತ ಹೇಳಿದೆ ಅಲ್ವಾ, ಗಾಗೆ ಎರಡು ಗ್ಯಾಪ್ ಕೊಟ್ಟು ಗ ತಗೋ, ಅದ್ರ ಪಕ್ಕದ ಮ. ಈ ರೀತಿಯೂ ನೆನ್ಪಿಟ್ಕೊಳ್ಬೋದು. ಇಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರನೂ ನೆನ್ಪಿಟ್ಕೊಳ್ಬೋದು. ಒಂದನೇ ತಂತಿದು ತಾರಸ್ಥಾಯಿ ಷಡ್ಜ ಏನಿದೆ ಅಲ್ಲಿಂದ ನೀನು ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡ್ರೆ ನಿನಗೆ ಎಲ್ಲ ಮನೆಗಳು ಸಿಕ್ಕುತ್ತೆ. ಎಷ್ಟು ಗ್ಯಾಪಲ್ಲಿದೆ ಅದೇ ಗ್ಯಾಪಲ್ಲಿ ಎರಡನೇ ತಂತಿಲಿರುತ್ತೆ. ಈಗ ಪ್ರಾರಂಭ ಮಾಡೋಣ. ಸಾ ನಿ ಧ ಪ ಮ ಗ ರಿ ಸ. ಎರಡನೇ ತಂತಿಲಿ ತಾಳ ಹಾಕೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಪ್ರಯತ್ನ ಪಡು. ಇಲ್ಲಿಂದ ತಾಳ ಹಾಕಿ ಸಾವರೆಗೂ ಎಳಿತೀವಿ. 3 ದೀರ್ಘನ ಹೀಗೆ ಹಿಂದೆ ಮಾಡಿ ತೋರಿಸ್ತೀವಿ ನೋಡು. ಸಾ 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 ಗ ರಿ ಸಾ ನಿ. ಗ ನೋಡು ನೋಡು ಯಾವ ಮನೆ. ಸಾ ಆದಮೇಲೆ ರೀ, ರೀ ಆದಮೇಲೆ ಎರಡು ಮನೆ ಬಿಟ್ಟು ಗ ಅಲ್ವಾ, ಅದನ್ನು ಹಿಡಿ. ಸಾ ನಿ. ಸರಿ ಗಮ ಬಂದ ಕೂಡಲೇ ಒಂದನೇ ತಂತಿಗೆ ಹೋಗೋಣ, ಅದು ಸುಲಭ ಆಗುತ್ತೆ. ಸ ರಿ ಗ ಮ ಸ ರಿ ಗ ಮ ಪ ಧ ನಿ ಸ. ಕರೆಕ್ಟ್. ಈಗ ಎರಡನೇ ಕಾಲಕ್ಕೆ ಹೋಗೋಣ ನೋಡು. ಸಾ ನಿ ಧ ಪ ಮ ಗ ರಿ ಸ ಇಷ್ಟಕ್ಕೆ ಸೇರಿ ಒಂದೇ ತಾಳ ಬರುತ್ತೆ. ಆಮೇಲೆ ಸಾ ಸಾ ಎರಡು ಸಾಗಳಿಗೂ ತಾಳ ಬರುತ್ತೆ. ಸಾ ನಿ ಧ ಪ ಮ ಗ ರಿ ಸ. ಸಾ ಸಾ ಗ ರಿ ಸಾ ನಿ. ಸ ರಿ ಗ ಮ ಸ ರಿ ಗ ಮ ಪ ಧ ನಿ
ಈಗ ಮೂರನೇ ಕಾಲಕ್ಕೆ ಹೋದರೆ ಸ ನಿ ದ ಪ ಮ ಗ ರಿ ಸ ಸಾ ಸಾ ಇಷ್ಟಕ್ಕೆ ಸೇರಿ ಒಂದೇ ತಾಳ. ಗ ರಿ ಸ ನಿ ಸ ರಿ ಗ ಮ ಒಂದು ಬರುತ್ತೆ. ಸ ರಿ ಗ ಮ ಪ ದ ನಿ ಸ ಇನ್ನೊಂದು ತಾಳ ಬರುತ್ತೆ. ಸ ನಿ ದ ಪ ಮ ಗ ರಿ ಸ ಸಾ ಸಾ. ಗ ರಿ ಸ ನಿ ಸ ರಿ ಗ ಮ ಒಂದು ತಾಳ. ಗ ರಿ ಸ ನಿ ಸ ರಿ ಗ ಮ ಸ ರಿ ಗ ಮ ಪ ದ ನಿ ಸ. ಇದು ಗೊತ್ತಾಯ್ತಾ? ಇನ್ನೊಂದು ಸಲ ಮೂರನೇ ಕಾಲ ತಗೊಳ್ಳೋಣ. ಸ ನಿ ದ ಪ ಮ ಗ ರಿ ಸ ಸಾ ಸಾ. ಗ ರಿ ಸ ನಿ ಸ ರಿ ಗ ಮ ಸ ರಿ ಗ ಮ ಪ ದ ನಿ ಸ. ಇದು ಅಭ್ಯಾಸ ಮಾಡು, ಗೊತ್ತಾಗತ್ತೆ. ತಾಳಗಳನ್ನು ನೀನು ಕೈಯಲ್ಲಿ ಹಾಕಿ ನೋಡಿ ಅಭ್ಯಾಸ ಮಾಡು. ಎಲ್ಲಿ ಪೆಟ್ಟು ಬರುತ್ತೆ ಅಲ್ಲಿ ತಾಳ ಬರುತ್ತೆ. ಅಭ್ಯಾಸ ಮಾಡ್ತೀಯ ಅಲ್ವಾ? ಈಗ ಎರಡನೇದಕ್ಕೆ ಹೋಗೋಣ. ಎರಡನೇದು ಸಾ ನಿ ದ ಪ ತಾಳ ಮಾ ಗ ತಾಳ ರೇ ಸ. ಇಲ್ಲಿ ಸಾ ಮತ್ತೆ ನೀ ಬರುತ್ತೆ. ಸಾ ತಾಳ ಜೊತೆ ನೀ ಅಲ್ಲ, ಫಸ್ಟ್ ಸಾ ಹಿಡಿ. ಸಾ ಸರಿ. ನೀ ಇದು ಮೊದಲನೇದು. ದ ಹೇಳಿದ್ದೆ ಆಗಲೇ. ದ ನೀ ಸಾ ನೀ. ನೋಡು ಒಂದೇ ತಾಳ. ಧ ನೀ ಸಾ ನೀ. ಇಲ್ಲಿ ಎರಡು ತಾಳ ಬರುತ್ತೆ. ಸ ರಿ ಗ ಮ. ಈಗ ಒಂದೇ ತಾಳ. ಸ ರಿ ಗ ಮ ಪ ಧ ನಿ ಸ. ಕರೆಕ್ಟ್. ಈಗ ಎರಡನೇ ಕಾಲಕ್ಕೆ ಹೋದರೆ ಸಾ ನಿ ದ ಪ ಮ ಗ ರಿ ಸ ಒಂದು ತಾಳ. ಸಾ ಒಂದು, ನೀ ಒಂದು. ಸಾ ನಿ ದ ಪ ಮ ಗ ರಿ ಸ ಸಾ ನೀ. ದ ನಿ ಸಾ ನಿ ಸ ರಿ ಗ ಮ ಒಂದೇ ತಾಳ. ಸ ರಿ ಗ ಮ ಪ ಧ ನಿ ಸ. ಇದು ಈಗ ಮೂರನೇ ಕಾಲಕ್ಕೆ ಹೋದರೆ ಸಾ ನಿ ದ ಪ ಮ ಗ ರಿ ಸ ಸಾ ನೀ ಇಷ್ಟಕ್ಕೆ ಒಂದು ತಾಳ. ದ ನಿ ಸಾ ನಿ ಸ ರಿ ಗ ಮ ಒಂದು. ಸ ರಿ ಗ ಮ ಪ ದ ನಿ ಸ ಒಂದು. ಸಾ ನಿ ದ ಪ ಮ ಗ ರಿ ಸ ಸಾ ನೀ. ದ ನಿ ಸಾ ನಿ ಸ ರಿ ಗ ಮ ಸ ರಿ ಗ ಮ ಪ ದ ನಿ ಸ. ಇನ್ನೊಂದು ಸಲ ಮೂರನೇ ಕಾಲ. ಸಾ ನಿ ದ ಪ ಮ ಗ ರಿ ಸ ಸಾ ನೀ ಒಂದೇ ತಾಳ. ದ ನಿ ಸಾ ನಿ ಸ ರಿ ಗ ಮ ಒಂದು ತಾಳ. ಸ ರಿ ಗ ಮ ಪ ದ ನಿ ಸ. ಇದು ಗೊತ್ತಾಗಿದೆ ಅಲ್ಲ? ತಾಳ ಎಲ್ಲೆಲ್ಲಿ ಹಾಕಬೇಕು ಗೊತ್ತಿದೆ ಅಲ್ಲ? ನೋಡ್ಕೊಂಡು ಅಭ್ಯಾಸ ಮಾಡು. ಮತ್ತು ಮುಂದಿನ ಭಾಗದಲ್ಲಿ ನಿನಗೆ ನಾನು ಮುಂದಿನ ಪಾಠನ ಹೇಳ್ಕೊಡ್ತೀನಿ. ಓಕೆನಾ?